ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಈ ವಿಡಿಯೋ ಬಂದು ನನ್ನ ಸೆಕೆಂಡ್ ಡೇ ಟ್ರಿಪ್ ವಿಡಿಯೋ ಆಗಿರುತ್ತೆ. ಫಸ್ಟ್ ಆಫ್ ಆಲ್ ಸಾರಿ, ಯಾಕೆ ಅಂತ ಹೇಳಿದ್ರೆ ನಾನು ಪಾರ್ಟ್ 1 ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಯಾರೆಲ್ಲ ನೋಡಿಲ್ಲ ಸೊ ಪ್ಲೀಸ್ ನೋಡ್ಕೊಂಡು ಬನ್ನಿ. ಯಾಕೆ ಸಾರಿ ಕೇಳಿದೆ ಅಂತ ಹೇಳಿದ್ರೆ ನಾನು ಕಂಟಿನ್ಯೂ ವ್ಲಾಗ್ನ ಅಪ್ಲೋಡ್ ಮಾಡಿದರೆ ಗೊತ್ತಾಗ್ತಿತ್ತು, ಬಟ್ ಸಮ್ ರೀಸನ್ಸ್ ನಾನು ಕಂಟಿನ್ಯೂಟಿ ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನಾನು ಸಾರಿ ಕೇಳ್ತಾ ಇದ್ದೀನಿ. ಸೊ ಪ್ಲೀಸ್ ಈ ವಿಡಿಯೋನ ಕೊನೆವರೆಗೂ ನೋಡ್ಕೊಂಡು ಬನ್ನಿ. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ನಮ್ಮದು ಸ್ಟೇ ಇದ್ದಿದ್ದು ಬೀಚ್ ಹತ್ರನೇ ಅಂತ ಹೇಳಿ. ಸೊ ಬೀಚ್ ಹತ್ರ ಇದ್ದಿದ್ದರಿಂದ ಮಾರ್ನಿಂಗ್ ಸನ್ರೈಸ್ ನೋಡೋಣ ಅಂತ ಹೇಳಿ ಮಾರ್ನಿಂಗ್ 6:30ನೇ ನಾನು ಬೀಚ್ ಹತ್ರ ಬಂದೆ. ಸನ್ರೈಸಿಗೆ ವೆಯ್ಟ್ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ ಒಂದು 7:30 8 o'clock ಸೂರ್ಯ ಕಾಣಿಸ್ಕೊಂಡ. ಈ ಸಮುದ್ರದ ಅಲೆಗಳನ್ನ ಕೇಳಿಸ್ಕೊಂಡು ಆಲ್ಮೋಸ್ಟ್ 1 hour ನಾನು ಅಲ್ಲೇ ಕೂತ್ಕೊಂಡೆ. ನಮ್ಮದು ಫಸ್ಟ್ ಡೇನೇ ನಾವು ದೇವ್ರದ್ದು ದರ್ಶನ ಮಾಡಿದ್ರಿಂದ ಸೊ ಇವತ್ತು ಆ ಗೋಪುರ ಇದೆಯಲ್ಲ, ಸೊ ಗೋಪುರ ಮೇಲೆ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು. ಸೊ ಫ್ರೆಶ್ ಅಪ್ ಆಗಿ ಸ್ವಲ್ಪ ಬೀಚ್ ಹತ್ರ ಎಲ್ಲ ಮತ್ತೆ ವಿಡಿಯೋ ಶೂಟ್ ಆ್ಯಂಡ್ ಫೋಟೋ ಶೂಟ್ ಮಾಡಿಕೊಂಡು ಟಿಫನಿಗೆ ಅಂತ ಒಂದು ಹೋಟೆಲ್ ಹೋದ್ವಿ. ಸೊ ಎಲ್ಲರೂ ಅವ್ರವ್ರಿಗೆ ಏನು ಫುಡ್ ಬೇಕೋ ಆರ್ಡರ್ ಮಾಡ್ಕೊಂಡು ತಿಂದ್ಕೊಂಡು ಹೊರಗಡೆ ಬಂದ್ವಿ. ಆ್ಯಂಡ್ ಹೊರಗಡೆ ಬರ್ತಾ ನಮಗೆ ಅಲ್ಲಿ ಫಿಶ್ ಮಾರ್ಕೆಟ್ ಕಾಣಿಸ್ತು. ಅಲ್ಲಿ ಸಮುದ್ರದಲ್ಲಿ ಏನೇನು ಸಿಗುತ್ತೆ ಅದನ್ನೆಲ್ಲ ಅಲ್ಲೇ ಮಾರಾಟ ಮಾಡ್ತಾಯಿದ್ರು. ಸೊ ಒನ್ಸ್ ವಿಸಿಟ್ ಮಾಡೋಣ ಅಂತ ನಾವು ಹೋದ್ವಿ ಆ ಮಾರ್ಕೆಟ್ ಒಳಗೆ. ಇದು ಇದಲ್ವಾ ಶಂಕುಳಕ್ಕೆ ಇಲ್ಲಂತೂ ತುಂಬ ವೆರೈಟೀಸ್ ಆಫ್ ಡಿಫ್ರೆಂಟ್ ಫಿಶಸ್ನ ಅವರು ಸೇಲ್ ಮಾಡ್ತಾಯಿದ್ರು. ಸೊ ಬೇಕಾದವರಲ್ಲಿ ಖರೀದಿ ಮಾಡ್ಕೊಂಡು ಕೂಡ ಹೋಗ್ತಾಯಿದ್ರು. ಆನಂತರ ನಾವು ಹೊರಟಿದ್ದೆ ಸೊ ಗೋಪುರದ ಮೇಲೆ ಹೋಗೋಣ ಅಂತ. ಪರ್ ಹೆಡ್ 20 rupees ಇರುತ್ತೆ, ಮತ್ತು ಲಿಫ್ಟ್ ಫೆಸಿಲಿಟಿ ಕೂಡ ಇರುತ್ತೆ. ಆ್ಯಂಡ್ ಆ ಗೋಪುರ ಬಂದು 20 floors ಇದೆ. ಸೊ 17 floorವರೆಗೂ ನಾವು ಲಿಫ್ಟಲ್ಲೇ ಹೋಗ್ಬೋದು. ಇನ್ನು 2 floor ನಾವು ನಡ್ಕೊಂಡು ಮೇಲೆ ಹೋಗಬೇಕು. ಸೊ ನಾವೆಲ್ಲ ಮೇಲೆ ಬಂದ್ವಿ. ಈ ಒಂದು ಕ್ಷಣ ಇದೆಯಲ್ಲ ಎಷ್ಟು ಅದ್ಭುತವಾಗಿದೆ ಅಂದರೆ ಆ ಶಿವಲಿಂಗ ಸ್ಟ್ಯಾಚ್ಯೂ, ಆ ಸಮುದ್ರ ಆ್ಯಕ್ಚುಲಿ 3 ಕಡೆಯಿಂದ ಓಪನ್ ಇದೆ. ಒಂದು ವ್ಯೂನಲ್ಲಿ ಫುಲ್ ಸಮುದ್ರ ಕಾಣುತ್ತೆ, ಇನ್ನೊಂದು ವ್ಯೂನಲ್ಲಿ ಈ ಶಿವ ಸ್ಟ್ಯಾಚ್ಯೂ ಟೆಂಪಲ್ ಎಲ್ಲ ಕಾಣುತ್ತೆ. ಆ್ಯಂಡ್ ಈ ಕಡೆ ಇನ್ನೊಂದು ವ್ಯೂ ಇದೆ, ಅಲ್ಲಿ ಫುಲ್ಲು ಗ್ರೀನರಿ, ಮರಗಳೆಲ್ಲ ಕಾಣ್ತಾ ಇತ್ತು. ನಾನು ಫಸ್ಟ್ ಟೈಮ್ ಗೋಪುರದ ಮೇಲೆ ಹೋಗಿ ಈ ವ್ಯೂನ ನೋಡಿದ್ದು, ನನಗಂತೂ ತುಂಬ ಖುಷಿ ಆಯಿತು. ಅನಂತರ ನಾವು ಹೊರಟಿದ್ದೆ ಇಡುಗುಂಜಿ ಮಹಾಗಣಪತಿ ದೇವಸ್ಥಾನದ ಕಡೆಗೆ. ಈ ದೇವಸ್ಥಾನ ಬಂದು ಹೊನ್ನಾವರಿಂದ 14 to 15 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಲೊಕೇಟ್ ಆಗಿರುತ್ತೆ. ಆ್ಯಂಡ್ ಸುತ್ತಮುತ್ತ ಫುಲ್ಲು ಅರಣ್ಯ ಪ್ರದೇಶ, ಮಧ್ಯದಲ್ಲಿ ಈ ದೇವಸ್ಥಾನ ಇದೆ. ಸೊ ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಈ ದೇವಸ್ಥಾನಕ್ಕೆ ಬಂದು 1500 ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ. ಈ ದೇವಸ್ಥಾನ ಶರಾವತಿ ನದಿಯ ಎಡಭಾಗದಲ್ಲಿ ಇರೋದ್ರಿಂದ ಈ ಪ್ಲೇಸ್ನ ನಾವು ಇಡುಗುಂಜಿ ಗಣಪತಿ ಅಂತ ಕರಿತೀವಿ. ಹಾಗೆ ಈ ಗಣಪತಿ ವಿಶೇಷ ಏನು ಅಂತ ಹೇಳಿದ್ರೆ ಇದು 2 ಅಡಿ ಎತ್ತರ ಹಾಗೂ ನಿಂತಿರೋ ಭಂಗಿಯಲ್ಲಿ ಈ ಮೂರ್ತಿ ಕಾಣುತ್ತೆ. ಆ್ಯಂಡ್ ನಾವು ಕೂಡ ಅರ್ಚನೆ ಮಾಡಿಸ್ಬೇಕು ಅಂತ ಹೇಳಿ ಟಿಕೆಟ್ ತೊಗೊಂಡು ಸೊ ಕ್ಯೂವಲ್ಲಿ ನಿಂತ್ಕೊಂಡ್ವಿ. ವಸ್ತ್ರ ಸೊ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅರ್ಚನೆ ಪ್ರಸಾದ ಎಲ್ಲ ತಗೊಂಡು ಹೊರಗಡೆ ಬಂದ್ವಿ. ಈ ದೇವಸ್ಥಾನದಲ್ಲಿ ಮಧ್ಯಾಹ್ನದ ಪ್ರಸಾದ ಸಿಗುತ್ತೆ ಅಂತ ಹೇಳಿದ್ರು. ಸೊ ಆಫ್ಟರ್ನೂನ್ ನಾವು ದೇವ್ರ ಪ್ರಸಾದ ತಗೊಳ್ಳೋಣ ಅಂತ ಹೇಳಿ ಊಟದ ಹಾಲ್ಗೆ ಹೋದ್ವಿ.
ಸೊ ಇಲ್ಲಿ ಪ್ರಸಾದ ಎಲ್ಲ ತಿಂದ್ಕೊಂಡು ಇನ್ನು ನಾವು ಬೆಂಗಳೂರಿಗೆ ಹೊರಡಬೇಕಿತ್ತು. ಸೊ ಲಾಸ್ಟ್ ಪ್ಲೇಸ್ ಅಪ್ಸರಕೊಂಡ ಫಾಲ್ಸ್ ಆ್ಯಂಡ್ ಅಪ್ಸರಕೊಂಡ ಬೀಚ್ ಇದೆ, ನೋಡ್ಕೊಂಡು ಹೋಗೋಣ ಅಂತ ಹೇಳಿ ನಾವು ಹೊರಟಿದ್ದೆ ಅಪ್ಸರಕೊಂಡ ಫಾಲ್ಸ್ ಕಡೆಗೆ. ಸೊ ಫಾಲ್ಸ್ ನೋಡೋಣ ಅಂತ ಹೇಳಿ ಬಂದ್ವಿ. ಬಟ್ ನೋಡ್ಕೊಂಡು ಹೋಗ್ತಾ ಇರೋರು ನೀರಿಲ್ಲ, ಸುಮ್ಮನೆ ಯಾಕೆ ಹೋಗ್ತೀರಾ ಅಂತ ಹೇಳಿದ್ರು. ಬಟ್ ನಾವು ಬೆಂಗಳೂರಿಂದ ಈ ಫಾಲ್ಸ್ ನೋಡಕ್ಕೆ ಬಂದಿದ್ದೀವಿ ಅಂತ ಹೇಳಿ ಸೊ ನಾವು ಹೋದ್ವಿ. ಅಪ್ಸರಕೊಂಡ ಫಾಲ್ಸಿಗೆ ಹೋಗ್ತಾ ಇದೀವಿ ಗಾಯ್ಸ್. ಬಟ್ ನೋಡಬೇಕು ಅಲ್ಲಿ ಆ್ಯಕ್ಚುಲಿ ಅಲ್ಲಿ ಹೋಗಿ ಬಂದವರು ಸ್ವಲ್ಪ ಸಣ್ಣವಾಗಿ ನೀರು ಬರ್ತಿದೆ ಅಂತ ಹೇಳ್ತಿದ್ದಾರೆ. ಬಟ್ ವಿ ಡೋಂಟ್ ನೋ, ನೋಡೋಣ ಒಂದು ಫೋಟೋ ಶೂಟ್ ಆದ್ರೂ ಇರ್ಲಿ ಅಂತ ಹೋಗ್ತಾ ಇದೀವಿ ಗಾಯ್ಸ್. ಎಲ್ಲರೂ ಚೆನ್ನಾಗಿ ನನ್ನ ಕನ್ನಡಕನ ಇವರು ಇರ್ರೆಸ್ಪಾನ್ಸಿಬಿಲಿಟೀಸ್ ಬಾಯ್ಸ್ಗಳು ಹಾಳು ಮಾಡ್ಬಿಟ್ರು ಗಾಯ್ಸ್. ಅದಕ್ಕೆ ಒಂದು ಹೊಸದು ಇಲ್ಲೇ ತಗೊಂಡ್ಬಿಟ್ಟೆ. 100 ರೂಪಾಯಿ ತಗೊಂಡು 500 ರೂಪಾಯಿ ಸೋಕಿ ಅಂತ ಬರೀ 85 ರೂಪಾಯಿ ಕೊಟ್ಟೋಳು ಅಷ್ಟೇ. ನೋ ಗಾಯ್ಸ್. ಸೊ ನೋಡಿ ಫಾಲ್ಸ್ನಲ್ಲಿ ಬರೀ ಇಷ್ಟೇ ನೀರು ಬರ್ತಾ ಇದ್ದಿದ್ದು. ನಾವು ಜಸ್ಟ್ ಫೋಟೋ ಶೂಟ್ ಆ್ಯಂಡ್ ವಿಡಿಯೋ ಶೂಟ್ ಮಾಡ್ಕೊಂಡಿದ್ವಿ ಅಷ್ಟೇ. ಅಲ್ಲೋಡು ಕಳೆ ಬೀಜ ಹಾಕ್ಬಿಟ್ಟು ಹೆಂಗೆ ತಿನ್ನಿಸ್ತಾನೆ. ಅಲ್ಲೋಡು ಮೀನು ಫಾಲ್ಸ್ ನೋಡ್ಕೊಂಡು ಮೇಲ್ಗಡೆ ಬಂದ್ವಿ. ಈ ಕಡೆ ಪಾರ್ಕ್ ಕೂಡ ಇದೆ, ಹೋಗ್ಬೋದು ಅಂತ ಹೇಳಿದ್ರು. ಬಟ್ ನಮಗಷ್ಟು ಟೈಮ್ ಇರಲಿಲ್ಲ. ಜಸ್ಟ್ ಈ ವ್ಯೂ ನೋಡ್ಕೊಂಡು ಎಗೇನ್ ನಾವು ಟಿ ಹತ್ರ ಬಂದು ಈ ಒಂದು ಫೋಸ್ ಕೊಟ್ಟು ಆ್ಯಂಡ್ ದಿ ಫೇಮಸ್ ಒಂದು ರೀಲ್ ಮಾಡೋಣ ಅಂತ ಹೇಳಿ ಈ ರೀಲ್ ಮಾಡ್ಕೊಂಡ್ವಿ. ಅನಂತರ ನಾವು ಹೊರಟಿದ್ದೆ ಎಕೋ ಬೀಚ್ ಕಡೆಗೆ. ನಮಗೆ ಡ್ರೈವರ್ ಅಣ್ಣ ಹೇಳಿಬಿಟ್ರು, ಸೊ ನೀವು ಬೇಗ ಬರಬೇಕು, ತುಂಬ ಟೈಮ್ ಸ್ಪೆಂಡ್ ಮಾಡಿದ್ರೆ ಬೆಂಗಳೂರು ರೀಚ್ ಆಗೋದು ಲೇಟ್ ಆಗುತ್ತೆ ಅಂತ ಹೇಳಿ. ಬಟ್ ಮೋಸ್ಟ್ ಟೈಮ್ ನಾವು ಸ್ಪೆಂಡ್ ಮಾಡಿದ್ದು ಈ ಎಕೋ ಬೀಚ್ನಲ್ಲೇ. ತುಂಬ ಟೈಮ್ ಆಟ ಆಡಿದ್ವಿ ಆ್ಯಂಡ್ ಕ್ರೌಡ್ ಕೂಡ ತುಂಬ ಇತ್ತು ಇಲ್ಲಿ. ಸೊ ಇಲ್ಲಿ ಆಟ ಆಡಿಕೊಂಡು ಎಗೇನ್ ಫ್ರೆಶಪ್ ಆಗಿ ಇನ್ನು ಬೆಂಗಳೂರು ಕಡೆ ಹೊರಡೋಣ ಅಂತ ಹೊರಟ್ವಿ. ಸೊ ಈ ಟ್ರಿಪ್ನ ಲಾಸ್ಟ್ ಫೋಟೋ ಇದಾಗಿತ್ತು. ಸೊ ಈವ್ನಿಂಗ್ ಆಗಿದ್ದರಿಂದ ಎಲ್ಲಾದರೂ ಕಾಫಿ ಕುಡಿಯೋಣ ಅಂತ ಹೇಳಿ ಸ್ಟಾಪ್ ಕೊಟ್ಟು ಕಾಫಿ ಕುಡಿದು ಆನಂತರ ಟಿ ಹತ್ತಬೇಕಾದ್ರೆ ನಾವು ಪಿಕ್ನ ತೊಗೊಂಡ್ವಿ. ಆಲ್ಮೋಸ್ಟ್ ಒಂದು ಸಂಜೆ 7 o'clock ಆಗಿತ್ತು. ಅಷ್ಟರಲ್ಲಿ ಟ್ರಿಪ್ ಆರ್ಗನೈಸರ್ ಮಹೇಂದ್ರ, ಈಸ್ ಮೈ ಫ್ರೆಂಡ್, ಅವನು ಏನು ಅನ್ನಿಸ್ತು, ಏನು ಇಷ್ಟು ಖರ್ಚು ವೆಚ್ಚ ಆಗಿದೆ ಅಂತ ಹೇಳಿ ಡಿಸ್ಕಸ್ ಮಾಡ್ತಾಯಿದ್ರು. ಸೊ ಆ ಹೋಲ್ ನೈಟ್ ಪೂರಾ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡಿಕೊಂಡೇ ಬಂದಿದ್ದೀವಿ. ಸೊ ಈ ಟ್ರಿಪ್ಪು ನಮ್ಮೆಲ್ರಿಗೂ ಎಷ್ಟು ಖುಷಿ ಕೊಡ್ತು ಅಂತ ಹೇಳಿದ್ರೆ, ತುಂಬ ವರ್ಷಗಳಾದಮೇಲೆ ನಾವೆಲ್ಲರೂ ಒಟ್ಟಿಗೆ ಸೇರಿದ್ವಿ. ಬಟ್ ಇದು ಒಂಥರ ಲೈಫ್ ಟೈಮ್ ಮೆಮೊರಿ ಅನ್ನಿಸ್ತು ಎಲ್ರಿಗೂ ಸಹ. ಎಲ್ರಿಗೂ ಕೂಡ ಫ್ಯಾಮಿಲಿ, ಮಗು, ಮದುವೆ ಅಂತ ಆಗಿದೆ. ಎಲ್ಲರೂ ಬ್ಯುಸಿ ಅವ್ರವ್ರ ಲೈಫ್ನಲ್ಲಿ ಆ್ಯಂಡ್ ಫ್ರೀ ಮಾಡಿಕೊಂಡು ನಾವೆಲ್ಲರೂ ಒಟ್ಟಿಗೆ ಸೇರಿದ್ವಿ. ಸೊ ನಾನು ಹೇಳೋದು ಏನು ಅಂತ ಹೇಳಿದ್ರೆ, ನಿಮ್ಮ ಸ್ಕೂಲ್ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಕಾಲೇಜ್ ಫ್ರೆಂಡ್ಸ್ ಆಗಿರ್ಬೋದು, ಯಾರಾದರೂ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಬನ್ನಿ ಅಂತ ಹೇಳಿದ್ರೆ ಸೊ ಪ್ಲೀಸ್ ಮಿಸ್ ಮಾಡ್ಕೊಬೇಡಿ. ಇದು ಒಂಥರ ಲೈಫ್ ಟೈಮ್ ಮೆಮೊರಿ ಆಗಿರುತ್ತೆ ಅವ್ರ ಜೊತೆ ಕಳೆಯೋ ಸಮಯ. ಆ್ಯಂಡ್ ನಾವು ಸ್ಕೂಲ್ ಡೇಸಲ್ಲಿ, ಕಾಲೇಜ್ ಡೇಸಲ್ಲೆಲ್ಲ ಬೇರೆ ಥರ ಇರ್ತೀವಿ. ಈಗ ಟ್ರಿಪ್ ಆರ್ಗನೈಸ್ ಮಾಡಿದ್ರು ಅಂಡರ್ ಪ್ರಿನ್ಸಿಪಲ್, ಕಾಲೇಜ್ ಲೆಕ್ಚರರ್ ಅವ್ರ ಜೊತೆ ಹೋಗಿರ್ತೀವಿ. ಬಟ್ ಕಾಲೇಜ್ ಡೇಸ್ ಎಲ್ಲ ಮುಗಿದ್ಮೇಲೆ ನಾವು ಟ್ರಿಪ್ ಮಾಡ್ತೀವಿ ಅಂತ ಹೇಳಿದ್ರೆ ಬರೀ ಫ್ರೆಂಡ್ಸ್ಗಳೇ ಹೋಗ್ತೀವಿ ಅಲ್ವಾ. ಅದು ಒಂಥರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನೆಕ್ಸ್ಟ್ ಕ್ಲಿಪ್ ಏನಿದೆ ಅದು ಈ ನಮ್ಮ ಟ್ರಿಪ್ನ ಒಂದು ಅದ್ಭುತ ಕ್ಷಣಗಳನ್ನ ಎಡಿಟ್ ಮಾಡಿ ಹಾಕಿದ್ದೀನಿ. ಸೊ ಕೊನೆವರೆಗೂ ನೋಡ್ಕೊಂಡು ಬನ್ನಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.